ಹಲೋ ಸ್ನೇಹಿತರೆಲ್ಲರಿಗೂ ನನ್ನ ಹೊಸಡಿಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಖಾರ ಬೂಂದಿ ಹೆಂಗೆ ಮಾಡೋದು ಅಂತ ಮನೇಲಿ ಹೇಳ್ಕೊಡ್ತೀನಿ. ರಾಯಚೂರು ಸ್ಪೆಷಲ್ ಜವಾರಿ ಖಾರ ಬೂಂದಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಗುಂಡು ಖಾರ ಬೂಂದಿ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಖಾರ ಬೂಂದಿನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ನಾನು 1.5 ಕಪ್ ಕಟ್ಲೆಟ್ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಒಣ ಖಾರ ಹಾಕ್ಕೊಂಡಿದ್ದೀನಿ. ಆಮೇಲೆ ಫುಡ್ ಕಲರ್ ಇರುತ್ತೆ ಗೊತ್ತಾ, ಸೊ ಆ ಕಲರ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಆ ಕಲರ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ಸ್ವಲ್ಪ ಇವಾಗ ನಾನು ಜೀರಿಗೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ದಮ್ ಉಪ್ಪು ಯೂಸ್ ಮಾಡೋದ್ರಿಂದ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಸಣ್ಣ ಉಪ್ಪು ಇತ್ತಂದರೆ ಅದನ್ನು ಹಾಕೋಬೋದು. ಉಪ್ಪನ್ನ ಸ್ವಲ್ಪ ಕರಗಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವ ಥರ ಆಗಬೇಕು ಅಂದರೆ ಇದು ಸ್ವಲ್ಪ ಅಳಸಾಗಿರಬೇಕು. ಅಳಸಂದರೆ ತುಂಬ ಅಳಸಲ್ಲ, ಮೀಡಿಯಮಲ್ಲೇ ಇರಬೇಕು. ಸ್ವಲ್ಪ ನಮಗೆ ಖಾರ ಬೂಂದಿ ಮಾಡೋಕ್ಕೆ ಬರುವಂಗೆ ಆಗಿರಬೇಕು. ಒಂದು ಕ್ವಾಲಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇಷ್ಟೊಂದು ಅಳಸವಾಗಿ ಕೊಡಿ. ನೋಡಿ, ಇವಾಗ ಬೂಂದಿ ಕರಿಯೋಕ್ಕೆ ಎಣ್ಣೆ ಬೇಕಲ್ವ, ಸೊ ಅದಕ್ಕೆ ಒಂದು ಕಡಾಯಿ ತೊಗೊಂಡು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಾದ್ಕೊಳ್ಳಿ. ಈ ಥರ ಜಾರಿ ಇರುತ್ತಲ್ವ ಮನೆಯಲ್ಲಿ, ಸೊ ಈ ಜಾರಿ ಮೇಲೆ ಹಿಟ್ಟನ್ನ ಬಿಡಬೇಕು. ನೋಡಿ, ತೆಳಗೆ ಬೀಳ್ತಾ ಇದೆ. ಸೊ ನಿಮ್ಮದು ಜಾರಿ ದೊಡ್ಡದಿದ್ದಂದರೆ ಸರ್ಕಲ್ ಶೇಪಲ್ಲಿ ಬೀಳುತ್ತೆ. ಸೊ ಜಾರಿ ಇದೇ ಥರ ಇದ್ದರೆ ಸ್ವಲ್ಪ ಚಪ್ಪೋಟಾಗಿರೋದು ಬೀಳುತ್ತೆ. ಇದನ್ನು ಕೂಡ ಒಂದು ಸ್ಪೆಷಲ್ ರೆಸಿಪಿನೇ. ಸೊ ನಿಮಗೆ ಇಲ್ಲ ನಮಗೆ ಗುಂಡದಾಗೆ ಬೇಕು ಅಂದರೆ ಒಂದು ಸಣ್ಣದು ಪ್ಲಾಸ್ಟಿಕ್ ಪಾಕೆಟ್ ತೊಗೊಳ್ಳಿ. ಅಂದರೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇರುತ್ತಲ್ಲ, ಅದನ್ನು ತೊಗೊಂಡು ಅದರಲ್ಲಿ ಹಿಟ್ಟು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕತ್ತರಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ಬಿಟ್ಕೋಬೇಕು. ಅದನ್ನು ಕೂಡ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು. ಸೊ ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾಗೋ ತನಕ, ತುಂಬ ಕೆಂಪಗಲ್ಲ, ಒಂದು ಚೆನ್ನಾಗಿ ಕುರುಮ್ ಅನ್ನೋ ತನಕ ಕರ್ಕೋಬೇಕು ಎಣ್ಣೆಯಲ್ಲಿ. ಸೊ ತುಂಬ ಈಸಿಯಾಗಿರೋ ರೆಸಿಪಿ, ಕೇವಲ ಒಂದು 2-3 ನಿಮಿಷದಲ್ಲಿ ಮಾಡ್ಬೋದು. ಸೊ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಎಣ್ಣೆ ಎಲ್ಲ ಹಾಕಿದೆ, ಕರ್ದಾಗಿದೆ. ಸೊ ತೆಗಿತಾ ಇದ್ದೀನಿ. ನಿಮಗೆ ಇದರಲ್ಲಿ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಇದಕ್ಕಿಂತ ಚಿಕ್ಕದಾಗಿ ಒಂದು ತೆಗಿಯೋದಿರುತ್ತೆ ಜಾರಿ, ಸೊ ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ನಾನಿವಾಗ ಬೆಳ್ಳುಳ್ಳಿನ ತೊಗೊಂಡು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ತೊಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ. ಸ್ವಲ್ಪ ಸೋಡಾ ಕುಟ್ಟಬೇಕು. ಕಲ್ಲಲ್ಲಿ ಕುಟ್ಬಿಟ್ಟು ಕರ್ಕೋಬೇಕು ಎಣ್ಣೆಯಲ್ಲಿ. ಖಾರ ಬೂಂದಿ ತೊಗೊಂಡಿದ್ದನ್ನು ಅದೇ ಪ್ಲೇಟಿಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಪುಟಾಣಿ, ಶೇಂಗಾ, ಕರಿಬೇವನ್ನ ಕೂಡ ಕರ್ಕೋಬೇಕು. ನೋಡಿ, ಈ ಥರ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ, ಕರಿಯುತ್ತೆ ಚೆನ್ನಾಗಿ. ಕರ್ಕೊಂಡು ಇದನ್ನು ಕೂಡ ಪ್ಲೇಟಲ್ಲಿ ತಗೊಳ್ಳಿ. ತುಂಬ ಆಗಿರುತ್ತೆ. ನೋಡಿ, ಇವಾಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ರಾಯಚೂರು ಸ್ಪೆಷಲ್ ಖಾರ ಬೂಂದಿ ರೆಡಿಯಾಗಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರುಚಿ ಬೂಂದಿ ಹೆಂಗೆ ಮಾಡೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಚಪ್ಪಟಾಗಿರುವ ರಾಯಚೂರು ಜವಾರಿ ಖಾರ ಬೂಂದಿ ರೆಡಿಯಾಗಿದೆ. ಸೊ ಸರ್ವರಿಗೂ ಧನ್ಯವಾದಗಳು.